ನೋಡ್ಬೇಕಾಗಿರೋ ಸಿನಿಮಾ. ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದೆ. ಸೊ ನನಗೆ ಹೀರೋ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಿಕಾಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಸಾವಿತ್ರಿ ಅನ್ನೋ ಕ್ಯಾರೆಕ್ಟರ್ ನಿಜವಾಗ್ಲೂ ತುಂಬಾನೇ ಹೈಲೈಟಿಂಗ್ ಕ್ಯಾರೆಕ್ಟರ್. ಪ್ರತಿಯೊಂದು ಹೆಣ್ಣಿಗೆ ಏನು ಅನ್ಯಾಯ ಆದಾಗ ಹೇಗೆ ಎದ್ ನಿಂತ್ಕೋತಾಳೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಎಷ್ಟೇ ಅನ್ಯಾಯ ಆಗಿದ್ರು ಕಾನೂನಿಗೆ ಶರಣಾಗಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಅಂಡ್ ಸ್ಟೋರಿ ಬಿಗಿನ್ಸ್, ಇವಾಗ ಸ್ಟಾರ್ಟ್ ಆಗುತ್ತೆ ಸ್ಟೋರಿ. ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು, BGM ಆಗಿರ್ಬೋದು. ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಕ್ರೀನ್ ಪ್ಲೇ ತುಂಬಾ ಇಷ್ಟ ಆಯ್ತು. ಸೊ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ. ಇಲ್ಲ ಸರ್, ಸೀರಿಯಸ್ ಆಗಿ ನೋಡ್ಬೇಕು ಸರ್. ಸೀರಿಯಸ್ ಟಾಪಿಕ್ ಕೊಟ್ಟಾಗ ನಾವು ಸೀರಿಯಸ್ ಆಗಿ ನೋಡ್ಬೇಕು. ಅದೇ ನಗ್ತಾ ಅಲ್ಲಿ ಲಿಟಲ್ ಬಿಟ್, ಬಟ್ ತುಂಬಾ ಸೀರಿಯಸ್ ಆಗಿ ಒಂದು ಸ್ಟೋರಿ ಓರಿಯೆಂಟೆಡ್ ಮೂವಿ ಇದೆ. ಸೊ ಆರಾಮ್ಸೆ ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ಸಿನಿಮಾ. ಅಂಡ್ ಯೂತ್ಸ್ ಬಂದು ನೋಡುವಂತ ಸಿನಿಮಾ ಸರ್. ಕಾನೂನನ್ನ ಯಾರು ಕೈಗೆತ್ಕೋಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದ್ ಮೆಸೇಜ್ ಏನಿದೆ ಅಂದ್ರೆ, ನ್ಯಾಯ ಕೊಡೋ ಕೈಯೇನೆ ಯಾವಾಗ ಕೊಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದನ್ನ ಜನ ಹೇಗ್ ಸ್ವೀಕರಿಸ್ತಾರೆ ಅನ್ನೋದು ಇದೆ. ಸೊ ತುಂಬಾ ಚೆನ್ನಾಗಿದೆ ಆ ಮೂವಿ. ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಸ್ಟೋರಿ ಇದೆ. ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಮೂವಿ. ಬಂದು ಥಿಯೇಟರ್ಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಲವ್ ಸ್ಟೋರಿ ಇದೆ, ಹಾಗೆ ಆಕ್ಷನ್. ಒಂದು ಮಿಲಿಟರಿ ಜಾಯಿನ್ ಆಗಿ ಅದರಿಂದ ತುಂಬಾ ನೋವಾಗಿ ಬಂದು ಹೋರಾಟ ಮಾಡ್ತಾ ಇರೋಂಥದ್ದೊಂದು ಕಥೆನ ತಗೊಂಡಿದ್ದಾರೆ. ಸೊ ಅದ್ರಲ್ಲಿ ಒಂದು ಸಣ್ಣ ಪುಟ್ಟ ಲವ್ ಸ್ಟೋರಿ ಇದೆ ಅಂಡ್ ಡಿಫ್ರೆಂಟ್ ಸ್ಟೋರಿ. ಸೊ ಅದರಿಂದನೇ ಬಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ಇದೆ. ಬಂದು ನೋಡಿ ಅಂಡ್ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮನುಷ್ಯನ್ ದುರಾಸೆ ಅಥವಾ ದುರಂಕಾರ ಇರಬಾರ್ದು. ಯಾರಿಗೂ ದುರಂಕಾರ ಇರುತ್ತೆ, ಕೊನೆಯಲ್ಲಿ ಒಬ್ಬ ಮನುಷ್ಯ ಹೆಂಗ್ ನಾಶ ಆಗ್ತಾನೆ ಆ ದುರಂಕಾರದಿಂದ ಅಂತ ಅನ್ಬಿಟ್ಟು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಸಿನಿಮಾ. ಎಲ್ಲರೂ ಥಿಯೇಟರ್ ವಿಸಿಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಮತ್ತೆ ಹೀರೋ ಆಕ್ಟಿಂಗ್ ಚೆನ್ನಾಗಿದೆ, ಫೈಟಿಂಗ್ ಸೀನ್ ಆಗ್ಲಿ ಮತ್ತೆ ಸ್ಕ್ರೀನ್ ಪ್ಲೇ ಆಗ್ಲಿ ಎಲ್ಲ ಚೆನ್ನಾಗಿದೆ. ಹೀರೋಯಿನ್ ಆಕ್ಟಿಂಗ್ ಅಂತ ಸೂಪರ್ ಚೆನ್ನಾಗಿದೆ ಸರ್. ಸೂಪರ್, ತುಂಬಾ ಚೆನ್ನಾಗಿದೆ. ಆಪರೇಷನ್ ಲಂಡನ್ ಕೆಫೆ ಒಳ್ಳೆ ಮೂವಿ. ಒಂದೊಳ್ಳೆ ಕಾನ್ಸೆಪ್ಟ್ ಇದೆ. ಒಂದು ಯುದ್ಧದಿಂದ ಒಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ಗೊತ್ತಾಗ್ಬೇಕಂದ್ರೆ ಆಪರೇಷನ್ ಲಂಡನ್ ಕೆಫೆ ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಓವರ್ ಆಲ್ ಹೀರೋಯಿನ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದಾರೆ ಆಕ್ಟಿಂಗು. ಓವರ್ ಆಲ್ ಫಿಲಂ ಚೆನ್ನಾಗಿದೆ ಸರ್. ಹೀರೋ ಆಕ್ಟಿಂಗ್ ಇಷ್ಟ ಆಗಿದ್ದು. ಹೀರೋ ಇಷ್ಟ ಆದ್ರು, ಆಕ್ಟಿಂಗು ಇಷ್ಟ ಆದ್ರು. ಅಲ್ಲ, ಹೀರೋಯಿನ್ ನಾವು ನೋಡಿದೀವಲ್ವಾ ಮುಂಚೆನೆ, ಅವ್ರು ಇಷ್ಟ ಆಗೇ ಆಗಿದ್ದಾರೆ. ಆದ್ರೆ ಹೀರೋ ಇವಾಗ ನೋಡ್ತಿರೋದ್ರಿಂದ ತುಂಬಾ ಇಷ್ಟ ಆಗೋದು. ಫಸ್ಟ್ ಮೂವಿಲೇ ನಮಗೆ ತುಂಬಾ ಇಷ್ಟ ಆಗೋದು. ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ ಇದು. ಎಲ್ಲಾರು ಬಂದು ನೋಡು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರು ಕುತ್ಕೊಂಡು ನೋಡು ಮೂವಿನೇ ಇದು. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾನೇ ಚೆನ್ನಾಗಿದೆ. ಅಂಡ್ ಅದು ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಕತೆ. ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ವುಮೆನ್ಸ್ಗೆ ಅಂಡ್ ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಅಣ್ಣ ಚೆನ್ನಾಗಿತ್ತು ಅಣ್ಣ, ಸೂಪರ್ ಆಗಿತ್ತು ಮೂವಿ. ನಂಗೆ ಫೈಟ್ಸ್ ಇಷ್ಟ ಆಯ್ತು. ಹೀರೋ ಇಷ್ಟ ಆದ್ರು, ಹೀರೋಯಿನ್ ಇಷ್ಟ ಆದ್ರು, ಹೀರೋನು ಇಷ್ಟ ಆದ್ರು. ಅದೇನೋ OLC ಅಂದ್ರೆ ಏನಪ್ಪ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು. ನಾನು ನಿಜ ಪೋಸ್ಟ್ ನೋಡಿದಾಗ OLC ಅಂದ್ರೆ ಏನೋ ಒಂದು ಏನಪ್ಪಾ ಅಂದ್ರೆ ಒಂದು ಪ್ರೇಮ ಕಥೆ ಆ ಥರದ್ದು ಏನಾದ್ರು ಇರ್ಬೋದೇನೋ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ನೋಡಿದ್ರೆ ತದ್ವಿರುದ್ಧ. ಸೋಲ್ಜರ್ಸ್ ಸ್ಟೋರಿ ಸಖತ್ತಾಗಿತ್ತು ಕನ್ನಡ, ಸೂಪರ್ ಆಗಿತ್ತು. OLC ಅಂದ್ರೆ ಏನಣ್ಣ? ಸಾರಿ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. OLC ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಬರುತ್ತೆ ಲಂಡನ್ ಕೆಫೆ ಅಂತ ಹೇಳಿ. ತುಂಬಾ ಖುಷಿ ಆಯ್ತು. ಲಂಡನ್ ಕೆಫೆಯಲ್ಲಿ ಏನ್ ನಡೀತು ಅಂತಂದ್ರೆ ಪಾರ್ಟ್ 2 ನೋಡ್ಬೇಕು. ಪಾರ್ಟ್ 1 ನಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪಾರ್ಟ್ 2 ಅಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ. ಒಂದು ಇಂಟ್ ಕೊಟ್ಟಿದ್ದಾರೆ ಪಾರ್ಟ್ 2 ಇದೆ ಅಂತ ಅಂದ್ಬಿಟ್ಟು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ. ಚೆನ್ನಾಗಿತ್ತು ಅಣ್ಣ, ತುಂಬಾ ಚೆನ್ನಾಗಿತ್ತು. ಒಂದ್ ಸಿನಿಮಾ ಮಾಡೋದು ಸಖತ್ ಕಷ್ಟ ಬಿಡೋಣ. ಆ ಫೈಟು, ಆ ಸೀನು, ಅದು ಇದೆಲ್ಲ ನೋಡಿದಾಗ ಅನುಭವ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತು ಅಣ್ಣ. ಕಷ್ಟ ಅಣ್ಣ ಎಲ್ಲ ಒಂದೇ ಅಂದ್ರೆ ಸೋಲ್ಜರ್ಸ್ ಬಗ್ಗೆ, ಒಂದು ದೇಶಭಕ್ತಿ ಬಗ್ಗೆ. ಒಂದು ಸೋಲ್ಜರ್ ಬಂದು ಒಂದು ನಕ್ಸಲೇಟ್ ಆಗ್ತಾರಲ್ಲ, ಅದೇ ಒಂದು ಟ್ವಿಸ್ಟ್. ಥ್ಯಾಂಕ್ ಯು ಅಣ್ಣ. ಫಿಲಮ್ ಅಲ್ಲಿ ಸಗದಾಗ ಕಾಣಿಸ್ತಿದ್ದಾರೆ, ಸಗದಾಗ ಕಾಣಿಸ್ತಿದ್ದಾರೆ.
ಮಾಡಿದ್ದಾರೆ. ಖುಷಿ ಆಯ್ತು ಅಣ್ಣ, ನೀವೆಲ್ಲ ಸಪೋರ್ಟ್ ಮಾಡಿ ಅಣ್ಣ, ಎಲ್ಲರಿಗೂ ಒಳ್ಳೇದಾಗ್ತದೆ. ಥ್ಯಾಂಕ್ ಯು. ಇದು ಸಿನಿಮಾ ಚೆನ್ನಾಗಿದೆ ಬ್ರದರ್, ಸೂಪರ್ ಆಗಿದೆ. ಈ ತರ ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು. ಒಬ್ಬ ಸೈನಿಕನ ಹೃದಯದಲ್ಲಿ ಎಷ್ಟೊಂದು ನೋವಿರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಮೇಘ ಶೆಟ್ಟಿ ಅವ್ರನ್ನ ಮೊದಲನೇ ನೋಡಿದ್ವಿ ನಾವು ತೆರೆ ಮೇಲೆ, ಬಟ್ ಬಿಗ್ ಸ್ಕ್ರೀನ್ ಅಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಲವ್ ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ. ಆದ್ರೆ ಅವ್ರಿಬ್ರು ಒಂದಾಗ್ಲಿಲ್ಲ ಅನ್ನೋದೊಂದೇ ಬೇಜಾರು. ಮೂವಿ ಮಾತ್ರ ಸಖತ್ತಾಗಿದೆ, ಇಷ್ಟ ಆಯ್ತು. ಒಳ್ಳೇದಾಗ್ಲಿ, ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಇದ್ದೀನಿ. ಬಂದ್ರೆ ಒಳ್ಳೇದು. ಪಾರ್ಟ್ 1 ಅಂತೂ ಸೂಪರ್ ಆಗಿದೆ. ಎಲ್ಲರೂ ಬಂದ್ ಮೂವಿ ನೋಡಿ, ಕನ್ನಡ ಸಿನಿಮಾ ಸಖತ್ತಾಗಿದೆ. ಬಂದ್ ನೋಡ್ಮೇಲೆ ಹೇಳ್ತೀರಾ ನಮ್ಮ ಅಕ್ಕ ಒಳ್ಳೆ ಮಾತು ಹೇಳಿದ್ರು ಅಂತ. ಸ್ಟೋರಿನೂ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ ಸರ್. ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹೊಸಬ್ರು ಅಂತ ನಮ್ಗೆ ಎಲ್ಲೂ ಅನಿಸ್ಲಿಲ್ಲ. ಹೀರೋಯಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಹೀರೋನು ಚೆನ್ನಾಗಿದೆ. ಅವರು ಇನ್ನೊಂದು ವಿಲನ್ ಕ್ಯಾರೆಕ್ಟರ್ ಇದಾರೆ, ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಮ್ಗೆ. ಫಸ್ಟ್ ಹಾಫ್ ಅಷ್ಟು ನಮ್ಗೆ ಎಲ್ಲೂ ಬೋರ್ ಅನಿಸ್ಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲೂ ಚೆನ್ನಾಗಿ ತಗೊಂಡಿದ್ದಾರೆ. ನೋಡ್ಬೋದು ಸರ್, ಒಂದ್ ಟೈಮ್ ಆರಾಮಾಗಿ ನೋಡ್ಬೋದು. ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಬರ್ಬೋದು ಅನ್ಕೊಂತೀನಿ. ಇಲ್ಲ, ಇದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಎಲ್ಲೂ ಬೋರ್ ಅನ್ಸಲ್ಲ ಸರ್. ಹೊಸ ಪ್ರತಿಭೆಗಳು ಬರ್ಬೇಕು, ಏನೋ ಹಳಬ್ರು ಅಂತ ಹೋದ್ರೆ ಆಗೋದಿಲ್ಲ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲೂ ಬೋರ್ ಹೊಡ್ಸಿಲ್ಲ ಸರ್. ಚೆನ್ನಾಗಿ ತಗೊಂಡೋಗಿದ್ದಾರೆ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ಲಾ ಮೀಡಿಯಾ ಮಿತ್ರರಿಗೆ ನನ್ನ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಗೆ ಡೇ 1 ಇಂದ ನಾವ್ ಯಾವಾಗ ಪ್ರಮೋಷನ್ಸ್ ನ ಶುರು ಮಾಡಿದ್ವಿ, ಆ ಡೇ 1 ಇಂದ ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ಇವತ್ತಿನವರೆಗೂ ನಮ್ ಜೊತೆಗಿದ್ದು ಎಲ್ರು ತುಂಬಾ ಸಹಾಯ ಮಾಡಿದ್ದೀರಾ. ಎಲ್ಲಾ ಕಡೆ ಪ್ರಚಾರದ ವಿಷಯವಾಗಿನೂ ಕೂಡ ತುಂಬಾನೇ ಸಹಾಯ ಮಾಡಿದ್ದೀರಾ. ಯಾಕಂದ್ರೆ ನಿಮ್ ಥ್ರೂನೇ ನಾವು ನಮ್ಮ ಎಲ್ಲಾ ವೀಕ್ಷಕರನ್ನ ಹಾಗೂ ಪ್ರೇಕ್ಷಕರನ್ನ ತಲುಪೋದಕ್ಕೆ ಸಾಧ್ಯ. ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಹಾಗೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಒಂದು ಹೊಸ ತಂಡ, ಡೈರೆಕ್ಟರ್ ಸರ್ ಬನ್ನಿ, ಒಂದು ಹೊಸ ತಂಡ ನಿಮ್ಮೆಲ್ಲರನ್ನು ಮನರಂಜಿಸೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನನ ಮಾಡಿದೀವಿ ಎಲ್ಲರೂ ಸೇರಿ. ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದ್ರಲ್ಲೂ ಕೂಡ ನಾವು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಬೆಸ್ಟ್ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿದೀವಿ. ಸೊ ಈಗ ಈ ಒಂದು ಸಿನಿಮಾನ ನಿಮ್ಗೆ ಒಪ್ಸಿದೀವಿ. ಈ ಸಿನಿಮಾನ ಗೆಲ್ಸೋದು ನಿಮ್ ಕೈಲಿದೆ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಮೀಡಿಯಾದವರಿಗೂ ನಮಸ್ತೆ, ಥ್ಯಾಂಕ್ ಯು. ಡೇ 1 ಇಂದ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ತನಕ ತಂದಿದ್ದೀರಿ. ಸೊ ಇವತ್ತು ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದೀರಾ. ಸೊ ಇದು ಕಂಪ್ಲೀಟ್ ಆಗಿ ಒಂದು ಆಡಿಯನ್ಸ್ ತನಕ ರೀಚ್ ಮಾಡುವಂತ ಎಲ್ಲ ಸಪೋರ್ಟ್ ನೀವೇ ಮಾಡಬೇಕು. ಸೊ ಇದರಲ್ಲಿ ನಮ್ಮ ರಾಘವೇಂದ್ರ ಸರ್ ಮತ್ತೆ ಪ್ರೊಡಕ್ಷನ್ ಅವರು ಯಾವುದೇ ರೀತಿಯಲ್ಲಿ ಏನೇ ಒಂದು ಸಣ್ಣ ಪಾಯಿಂಟ್ ಅಲ್ಲೂ ಕಾಂಪ್ರಮೈಸ್ ಆಗದೆ ಒಂದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರದಿಂದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೊಂದು ತುಂಬಾ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ಸಂತೋಷ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯಗಳು ನಾವು ಹೇಳೋದಕ್ಕಿಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸಿನಿಮಾ ಹೇಗಿದೆ ಅನ್ನೋದು. ಬಟ್ ಆಸ್ ಅ ಡೈರೆಕ್ಟರ್ ಆಗಿ ನನ್ನೊಂದು ವಿಶೇಷವಾದ ನಿಮ್ಮ ಹತ್ರ ಒಂದು ಕೋರಿಕೆ ಏನಂತಂದ್ರೆ, ಈ ಸಿನಿಮಾ ಒಂದು ಸಣ್ಣ ಪುಟ್ಟದಾಗಿ ಯಾವುದೋ ಒಂದು ಸಣ್ಣ ಒಂದು ಜರ್ನಿ ಅಲ್ಲ ಸಿನಿಮಾ. ಇದು ಅರೌಂಡ್ ಒಂದು 3.5 ವರ್ಷದ ಒಂದು ಜರ್ನಿ, ಎಂಟೈರ್ ಟೀಮ್ದು, ಇನ್ಕ್ಲೂಡಿಂಗ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಇನ್ಕ್ಲೂಡಿಂಗ್ ಮೈ ಪ್ರೊಡ್ಯೂಸರ್ಸ್. ಸೊ ಇಲ್ಲಿ ಏನಂದ್ರೆ ನಾರ್ಮಲ್ ಆಗಿ ಇದು ನನ್ನ ಸ್ಪೆಷಲಿ ಇದು ನನ್ನ ಮೊದಲನೇ ಸಿನಿಮಾ ಆಸ್ ಅ ಡೈರೆಕ್ಟರ್ ಆಗಿ. ಸೊ ಇಲ್ಲಿವರೆಗೂ ಒಬ್ಬ ಕೋ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಏನ್ ಕೆಲಸ ಮಾಡಿದ್ದೀನಿ, ಆ ಕೆಲಸದಲ್ಲಿ ನಾನು ಏನೇ ಮಾಡೋ ಒಂದು ಶಾರ್ಟ್ ಟರ್ಮ್ ಅಲ್ಲಿ ನನ್ನ ಸಿನಿಮಾ ಮುಗ್ದೋಗ್ತಾ ಇತ್ತು. ಬಟ್ ಅದೇನೋ ಒಂದು ಈ ಟೀಮ್ ಜೊತೆ ಒಂದು ಬಾಂಡಿಂಗ್ ಬೆಳಿಬೇಕಿತ್ತು ಅಥವಾ ಒಂದು ಟೆಕ್ನಿಕಲಿ ಮಟ್ಟಕ್ಕೆ ನಾವು ಬರಬೇಕಿತ್ತು ಅನ್ನೋ ಕಾರಣಕ್ಕೆ ಇಟ್ ವಾಸ್ ಎ ಲಾಂಗ್ ಜರ್ನಿ ಫಾರ್ ದ ಮೂವಿ. ಸೊ ಇವತ್ತು ಸಿನಿಮಾ ನಿಮ್ಮ ಮುಂದೆನೇ ಇದೆ. ಅಂಡ್ ನಮ್ಮ ಸಿನಿಮಾದ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೋಬಾರ್ದು. ಇಷ್ಟು ದಿನ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ಎಲ್ಲ ಮಾತಾಡಿದ್ದಾಯ್ತು. ಇನ್ನೇನಿದ್ರು ಆಡಿಯನ್ಸ್ ಗಳು ಮಾತಾಡ್ಬೇಕು. ನನಗೊತ್ತು ಕನ್ನಡ ಸಿನಿಮಾದ ಆಡಿಯನ್ಸ್ ಯಾವುದೇ ಒಂದು ಒಳ್ಳೆ ಸಿನಿಮಾ ಬಂದಿದ್ರೆ ತಿರಸ್ಕರಿಸಿದ್ದಿಲ್ಲ. ಸೊ ಎಲ್ಲಾ ಸಿನಿಮಾಕ್ಕೂ ಸಪೋರ್ಟ್ ಮಾಡ್ತಾರೆ. ಅಂಡ್ ಈ ಸಿನಿಮಾದಲ್ಲಿ ವಿಶೇಷವಾಗಿ ಕಂಟೆಂಟ್ಸ್ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಫ್ಯಾಮಿಲಿ ಇದೆ, ಅಂಡ್ ಆಕ್ಷನ್ ಇದೆ. ಪ್ರತಿಯೊಂದು ಇದರಲ್ಲಿ ಫಿಲ್ ಆಗಿದೆ. ಬಟ್ ನಿರ್ದೇಶಕನಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಬಟ್ ಆಡಿಯನ್ಸ್ ಆಗಿ ನೀವು ನೋಡಿದ ತಕ್ಷಣ ನಿಮ್ಮ ಸ್ವಂತ ಅಭಿಪ್ರಾಯಗಳೇನಿದೆ ಅದನ್ನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಸಿನಿಮಾ ಗೆಲ್ಲೋದಕ್ಕೆ ಏನ್ ಸಾಧ್ಯನೋ ಅದು ನಿಮ್ಮ ಕಡೆಯಿಂದ ಮಾಡಿ. ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಇನ್ನು 10 ಸಿನಿಮಾ ಮತ್ತೆ ರೆಡಿ ಆಗುತ್ತೆ. ಇವನ್ ನನ್ನ ಪ್ರೊಡ್ಯೂಸರ್ ಈ ಸಿನಿಮಾ ಗೆದ್ರೆ ಇನ್ನೊಂದು ಸಿನಿಮಾ ಮಾಡುವಂತ ಹುಮ್ಮಸ್ ಅವರೊಳಗೆ ಬರುತ್ತೆ. ಸೊ ಅದು ಬಂದವಾಗ ಇನ್ನೊಂದು ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ ಕೆಲಸ ಸಿಗುತ್ತೆ. ಅಂಡ್ ಆ ಕಾರಣಕ್ಕೆ ನಿಮ್ಗೆ ಕೇಳ್ತಿಲ್ಲ, ಸಿನಿಮಾದಲ್ಲಿ ನ್ಯಾಯ ಇದೆ. ಆ ನ್ಯಾಯ ಇದೆ ಅಂತ ನಿಮಗೆ ಅನ್ಸಿದ್ರೆ ಸಿನಿಮಾ ದಯವಿಟ್ಟು ಗೆಲ್ಸಿ. ಅಂಡ್ ಐ ಆಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮೀಡಿಯಾ ಮಿತ್ರರಿಗೆ ಸಹ. ಯಾಕಂದ್ರೆ ನನ್ನ ಸಿನಿಮಾದ ಟಿಲ್ ಹಿಯರ್ ಈ ಕ್ಷಣದ ಜರ್ನಿವರೆಗೂ ನಮ್ ಜೊತೆಗಿದ್ರಿ. ಇದೇ ರೀತಿಯ ಸಪೋರ್ಟ್ ಅನ್ನ ಸಿನಿಮಾ ಸಕ್ಸಸ್ ಆಗೋದಕ್ಕೂ ಕೊಡಿ. ಅಂಡ್ ಮುಂದೂ ನಮ್ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.